ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಇನ್ನೆಷ್ಟು ಕಾಯಬೇಕು? 700-800 ರೋಗಿಗಳು, ತಜ್ಞ ವೈದ್ಯರು ಮಾತ್ರ ಕೊರತೆ. ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಯಾವಾಗ ನೀಗಲಿದೆ? ಪ್ರತಿದಿನ 800 ರೋಗಿಗಳು, ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ. ಸಾವಿರಾರು ಜನರ ನಿರೀಕ್ಷೆ. ಜಮಖಂಡಿ ಆಸ್ಪತ್ರೆಗೆ ತಜ್ಞ ವೈದ್ಯರು ಯಾವಾಗ? ಜಮಖಂಡಿ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ? ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಇನ್ನೆಷ್ಟು ಕಾಯಬೇಕು? ಜಮಖಂಡಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಜನರ ಆರೋಗ್ಯ ಸೇವೆಗೆ ಪ್ರಮುಖ ಆಸರೆಯಾಗಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿದಿನ ಸುಮಾರು 700ರಿಂದ 800 ಹೊರರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. 50ರಿಂದ 70 ಒಳರೋಗಿಗಳು ದಾಖಲಾಗುತ್ತಿದ್ದು, ತಿಂಗಳಿಗೆ ಸುಮಾರು 300 ಹೆರಿಗೆಗಳು ನಡೆಯುತ್ತಿವೆ. ಆದರೆ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿರುವ ನಡುವೆಯೇ ತಜ್ಞ ವೈದ್ಯರ ಕೊರತೆ ಪ್ರಮುಖ ಸಮಸ್ಯೆಯಾಗಿದೆ. ಆರ್ಥೋಪೆಡಿಷಿಯನ್, ರೇಡಿಯಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರ ಅಗತ್ಯವಿದ್ದು, ಈ ಕುರಿತು ಶಾಸಕರು ಹಾಗೂ ಮೇಲಧಿಕಾರಿಗಳ ಗಮನಕ್ಕೆ ತಂದು ಲಿಖಿತ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಆಸ್ಪತ್ರೆ ಆಡಳಿತ ತಿಳಿಸಿದೆ. ಇನ್ನು ಪ್ರಸ್ತುತ 100 ಹಾಸಿಗೆಗಳಿರುವ ಆಸ್ಪತ್ರೆಯನ್ನು 150 ಹಾಸಿಗೆಗಳಿಗೆ ವಿಸ್ತರಿಸುವ ಪ್ರಸ್ತಾವನೆಯು ಸರ್ಕಾರದ ಮುಂದಿದೆ. ಹೆರಿಗೆಯ ನಂತರ ನವಜಾತ ಶಿಶುಗಳಿಗೆ ತಕ್ಷಣದ ಆರೈಕೆ ನೀಡಲು NBSU ಆರಂಭಿಸುವ ಸಿದ್ಧತೆ ನಡೆಯುತ್ತಿದ್ದು, ಎಲ್ಲವೂ ಸಿದ್ಧವಾದರೆ ಶೀಘ್ರದಲ್ಲೇ ಸೇವೆ ಆರಂಭಿಸುವ ನಿರೀಕ್ಷೆಯಿದೆ. ಮುಂದಿನ ಹಂತದಲ್ಲಿ ಸಿಟಿ ಸ್ಕ್ಯಾನ್ ಸೌಲಭ್ಯ ಕಲ್ಪಿಸುವ ಪ್ರಯತ್ನವೂ ನಡೆಯುತ್ತಿದೆ. ಡಯಾಲಿಸಿಸ್ ಸೇವೆ, ಔಷಧ ಪೂರೈಕೆ, ಸ್ವಚ್ಛತೆ ಹಾಗೂ CCTV ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಲಾಗಿದೆ ಎಂದು ಆಸ್ಪತ್ರೆ ಆಡಳಿತ ಹೇಳಿದೆ. ಆದರೆ ಪ್ರಮುಖ ಪ್ರಶ್ನೆ ಮಾತ್ರ ಹಾಗೆಯೇ ಉಳಿದಿದೆ. ತಜ್ಞ ವೈದ್ಯರ ನೇಮಕಾತಿ ಯಾವಾಗ? 150 ಹಾಸಿಗೆಗಳ ವಿಸ್ತರಣೆ ಯಾವಾಗ? ಸಿಟಿ ಸ್ಕ್ಯಾನ್ ಸೌಲಭ್ಯ ಯಾವಾಗ? ಈ ಬೇಡಿಕೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ವೇಗ ಸಿಗಬೇಕಾದರೆ ಜನಪ್ರತಿನಿಧಿಗಳ ಧ್ವನಿ ಕೂಡ ಮುಖ್ಯ. ಹಾಗಾದರೆ ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಶಾಸಕರು ಸರ್ಕಾರದ ಗಮನ ಸೆಳೆಯುವರೇ? ನೂರಾರು ಜನರು ಪ್ರತಿದಿನ ಅವಲಂಬಿಸಿರುವ ಈ ಆಸ್ಪತ್ರೆಯ ಬೇಡಿಕೆಗಳು ಕಡತದಲ್ಲೇ ಉಳಿಯದೆ ಕಾರ್ಯರೂಪಕ್ಕೆ ಬರಬೇಕಿದೆ. ಜಮಖಂಡಿಯ ಜನರ ನಿರೀಕ್ಷೆ ಇದೀಗ ಸರ್ಕಾರ ಹಾಗೂ ಜನಪ್ರತಿನಿಧಿಗಳತ್ತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ರಾಜ್ಯಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದೇ ರೀತಿ ಅದು ಆಯ್ತಂದ್ರೆ ಮತ್ತೆ ನಮ್ಗೆ ಇನ್ನೂ ಪೇಷಂಟ್ಗಳ ಫ್ಲೋ ಈಗಾಗಲೇ ನೀವು ನೋಡಿರ್ಬೋದು. ಡೈಲಿ ನಮ್ದು ಎಲ್ಲ ಆಸ್ಪತ್ರೆ ಒಳಗೆ more than 100 ಪೇಷಂಟ್ ಅಡ್ಮಿಷನ್ಸ್ ಆಗ್ತವೆ. ಆಮೇಲೆ more than 800 ನಮ್ದು OPD ಆಗ್ತಾ ಇದೆ. ಆಮೇಲೆ ಡೆಲಿವರೀಸು ಪ್ರತಿ ತಿಂಗಳು ನಮ್ದು ನಿಯರ್ಲಿ 300 ತನಕ ಹೋಗ್ತಾ ಇದೆ. ಸೊ ಇನ್ನೂ ಜಾಸ್ತಿ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಮತ್ತೆ ಈ ಡಯಾಲಿಸಿಸ್ದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇದ್ದೀವಿ. ಈಗ ಡಯಾಲಿಸಿಸ್ ಚೆನ್ನಾಗಿ ನಡೆದಿದೆ. ಆಮೇಲೆ ಆಸ್ಪತ್ರೆ ಒಳಗಡೆ ಈಗ ಸ್ವಚ್ಛತೆ ಬಗ್ಗೆ ನಾವು ಜಾಸ್ತಿ ಕಾಳಜಿ ಕೊಡ್ತಾ ಇದ್ದೀವಿ. ಎಲ್ಲ ಸ್ವಚ್ಛತೆ ಎಷ್ಟು ಆಗತ್ತೆ ಸಾಧ್ಯ. ಆಮೇಲೆ ಡಾಕ್ಟರ್ಸು ಇನ್ ಟೈಮ್ ಬರಲಿಕ್ಕೆ ಎಲ್ಲರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಡೆಲಿವರಿಗೆ ಯಾವುದೇ ಪೇಷಂಟ್ಗಳು ಬಂದಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರ ಜೊತೆ ಒಳ್ಳೆಯ ಒಂದು ವ್ಯವಹಾರವನ್ನು ಮಾಡಬೇಕಂತೇಳಿ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಸೊ ಈ ರೀತಿ ಎಲ್ಲ ನಾವು ಸೆಟಪ್ ಮಾಡ್ತಾ ಇದ್ದೀವಿ ಒಂದೊಂದಾಗಿ. ಆಮೇಲೆ ಇನ್ನೂ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ನಾವು ಪ್ರಯತ್ನ ಮಾಡಿ ಇನ್ನೂ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ CCTV ಕ್ಯಾಮ್ರಾನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮೊದಲು ಸ್ವಲ್ಪ ಇದು ಆಗಿತ್ತು, ಅದನ್ನು ಟೆಕ್ನಿಕಲ್ ಇಶ್ಯೂ ಇದ್ದು ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಏನೇನು ರಿಪೇರ್ಸ್ ಇದ್ದು ಸಣ್ಣ ಪುಟ್ಟ ರಿಪೇರಿಗಳು ಅವನ್ನೆಲ್ಲನೂ ಮಾಡಿಸಿದ್ದೀವಿ ನಾವು ಈಗಾಗಲೇ ಆಸ್ಪತ್ರೆ ಒಳಗಡೆ. ಈಗ ಚೆನ್ನಾಗಿ ನಡೀತಾ ಇದೆ. ಪಬ್ಲಿಕ್ ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ರಿ ಅಂತ ಹೇಳಿ ಎಲ್ಲರಿಗೂ ಇದು ಮಾಡಿದ್ದೀವಿ. ನಾವು ಇನ್ನು ಮುಂದೆನೂ ಕೂಡ ಈ ರೀತಿ ಆಸ್ಪತ್ರೆ ಮತ್ತೆ ಮುಂದೆ ಏನೇನೋ ಅನುಕೂಲ ಆಗುತ್ತೆ. ನಮ್ಮ ತಾಲೂಕಾ ಲೆವೆಲ್ ಇದು ಸಬ್ ಡಿವಿಷನ್ ಹಾಸ್ಪಿಟಲ್ಲು ಮುಂದೆ ಇದಕ್ಕೇನೋ ಒಂದು ಸಾಧ್ಯ ಆದರೆ CT ಸ್ಕ್ಯಾನ್ ನಾವು ಮಾಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಅದು ಒಂದು ಆದರೆ ಇನ್ನೂ ಒಳ್ಳೆಯದಾಗುತ್ತೆ ಜನರಿಗೆ. ನೋಡೋಣ, ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಈ ಔಷಧದ ಕೊರತೆನೂ ಇತ್ತು, ಅದನ್ನು ಕೂಡ ನಾವು ಬಗೆಹರಿಸಿದ್ವಿ. ಔಷಧ ಕೊರತೆ ಒಳಗಡೆ ಈಗ ಸ್ವಲ್ಪ ನಾವು ಪರ್ಚೇಸಿಂಗ್ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ನಮ್ಮ ABRK ಆಯುಷ್ಮಾನ್ ಭಾರತ್ ಒಳಗಡೆ ದುಡ್ಡು ನಾವು ಸಾಕಷ್ಟು ಕೇಸ್ಗಳನ್ನು ಹಾಕಿ ಅಪ್ಲೋಡ್ ಮಾಡಿ ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೀವಿ. ಸೊ ಅದರಿಂದ ನಾವು ಖರ್ಚುಗಳನ್ನು ಸ್ವಲ್ಪ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಆದಷ್ಟು ಪ್ರಯತ್ನ ಮಾಡಿ ಇನ್ನು ಮುಂದೆ ಆಸ್ಪತ್ರೆ ಒಳ್ಳೆಯ ಒಂದು ಜನರಿಗೆ ಒಂದು ಸೇವೆ ಮುಟ್ಟುವಂಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಎಷ್ಟು ಮಂದಿ